ಹೇಳಿಕೆ ಬಗ್ಗೆ ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ, ಅವರ ಪ್ರತಿಕ್ರಿಯೆ ಏನು ನೋಡೋಣ. ಸ್ಪಷ್ಟ ಮಾಡಿದ್ದಾರೆ. ಅವರು ಯಾವುದೋ ಒಂದು ಪಾರ್ಟಿಯಲ್ಲಿ ನಿಂತರೆ ನಾವು ಬೆಂಬಲಿಸೋ ಪ್ರಶ್ನೆ ಬರುವುದಿಲ್ಲ. ಅವರು ಪಕ್ಷೇತರರಾಗಿ ನಿಂತರೆ, ಇಂಡಿಪೆಂಡೆಂಟ್ ಆಗಿ ನಿಂತರೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಕೂಡ ಅವರಿಗೆ ಬೆಂಬಲ ಕೊಡೋದ್ರ ಬಗ್ಗೆ ಚರ್ಚೆ ಮಾಡುತ್ತೆ ಅನ್ನುವಂಥ ಮಾತನ್ನು ನಮ್ಮ ನಾಯಕರು ಹೇಳಿದ್ದಾರೆ. ಇಲ್ಲ, ಆತರ ನಾವು ಅವರು ಈಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಅದಕ್ಕಾಗಿ ನಾವು ಆತರ ಪ್ರಯತ್ನವನ್ನು ಮಾಡಿಲ್ಲ. ಅವರು ಕಾಂಗ್ರೆಸ್ಸಿನ ಸದಸ್ಯರು, ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಕಾಂಗ್ರೆಸ್ ಮನೆಯ ರಾಜಕಾರಣಿ ಅವರು, ಅದಕ್ಕಾಗಿ ನಮ್ದು ಆ ಪ್ರಯತ್ನ ನಡೆದಿಲ್ಲ. ಬಂದ್ರೆ ಸ್ವಾಗತ. ಸುಮಲತರ ಬಗ್ಗೆ ರೇವಣ್ಣ ಅವರ ಹೇಳಿಕೆಯನ್ನು ನೋಡಿದೆವು. ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದ ಸೂಪರ್ CM ಅಂತೇಳಿ ನಾವೆಲ್ಲ ಕರಿತಿರುವಂಥ ರೇವಣ್ಣವರು ಮನಸೋ ಇಚ್ಛೆ ಆಕೆಯ ಅಂಬರೀಷ್ ರವರು ತೀರಿ ಹೋದಂಥ ವಿಚಾರಣೆ ಉಲ್ಲೇಖ ಮಾಡಿ ಒಂದು ರೀತಿ ಅವಹೇಳನ ಮಾಡಿರುವಂಥದ್ದು ನಮಗೆಲ್ಲರಿಗೂ ನೋವು ತಂದಿದೆ. ಇವತ್ತು ಮಹಿಳಾ ದಿನಾಚರಣೆ. ಆ ತಂಗಿ ಸುಮಲತರ ಬಗ್ಗೆ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಮಾತಾಡ್ತಾರೆ ಅಂತ ತಿಳ್ಕೊಂಡಿರುವಂಥ ನಾವು ರೇವಣ್ಣವರಿಂದ ಇಂಥ ಭಾಷೆಯನ್ನು, ಇಂಥ ಮಾತುಗಳಿಂದ ನಿರೀಕ್ಷೆ ಮಾಡಿರಲಿಲ್ಲ. ನಾನು ರೇವಣ್ಣವರಿಗೆ ಒತ್ತಾಯ ಮಾಡ್ತೇನೆ, ದಯವಿಟ್ಟು ನೀವು ಸುಮಲತರವರ ಬಗ್ಗೆ ಆಡಿರುವಂಥ ಮಾತುಗಳನ್ನು ಹಿಂಪಡಿಬೇಕು ಮತ್ತು ಈ ಬಗ್ಗೆ ವಿಷಾದವನ್ನು ಸೂಚಿಸಬೇಕು ಅನ್ನುವಂಥ ಆಗ್ರಹವನ್ನು. ರೇವಣ್ಣವರು ಇವತ್ತು ಬೆಳಿಗ್ಗೆ ಮಾತನಾಡಿದಂಥ ಮಾಹಿತಿ ನನಗೆ ಬಂತು. ಇವತ್ತು ರೇವಣ್ಣ ಅವರಾಗಲಿ ಅವ್ರ ಕುಟುಂಬದ ಸದಸ್ಯರು ಇದೇ ರೀತಿಯ ಅಂತ ಒಂದು ಕೆಳ ಹಂತದ ಒಂದು ರಾಜಕಾರಣ ಮಾಡ್ಲಿಕ್ಕೆ ಹೊಂಟಿದ್ದಾರೆ, ಕೀಳು ಮಟ್ಟದ ರಾಜಕಾರಣ ಅಂತ ನಾನು ಹೇಳ್ತೀನಿ. ಇವತ್ತು ಅವರು ಮಾಡಿದ್ದೆಲ್ಲವೂ ಮಾಫು. ಆದರೆ ಇವತ್ತು ಅವ್ರ ಕೀಳು ಮಟ್ಟದ ಮಾತನ್ನ ಇವತ್ತು ಬೇರೆಯವ್ರ ಬಗ್ಗೆ, ಅದು ಅಂಬರೀಷ್ ಅವರ ಧರ್ಮಪತ್ನಿ ಬಗ್ಗೆ ಈ ರೀತಿ ಕೀಳಾಗಿ ಮಾತಾಡುವಂಥದ್ದು ನಾನು ಖಂಡಿಸ್ತಾ ಇದ್ದೇನೆ. ಮತ್ತು ಇದು ಏನು ಕಲ್ಚರ್ ಇದೆಯಲ್ಲ, ಇದು ಒಬ್ಬ ಸಭ್ಯ ರಾಜಕಾರಣಿ ಮಾತಾಡುವಂಥದ್ದು ಅಲ್ಲ. ಇದರಿಂದ ಇವತ್ತು ಜನ ಅವ್ರಿಗೆ ತಕ್ಕದಂತ ಪಾಠ ಕಲಿಸ್ತಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾದಂತಹ ಗೋಮಧುಸೂದನ್ ಅವರೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗೋಮಧುಸೂದನ್ ಅವರೇ. ನಮಸ್ತೆ ಮೇಡಮ್. ರೇವಣ್ಣ ಅವರ ಹೇಳಿಕೆಯ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನು ನಿಮ್ದು? ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇದೆ. ಇವತ್ತು ರೇವಣ್ಣವರ ಈ ಹೇಳಿಕೆ ಒಂದು ರೀತಿಯಾದಂಥ ಖಂಡನೀಯವಾದಂಥ ಹೇಳಿಕೆ. ಎರಡನೇದಾಗಿ, ಭಾರತದಲ್ಲಿ ಪ್ರತಿದಿನವೂ ಮಹಿಳಾ ದಿನವೇ. ಅದನ್ನ ಸಹೋದರಿ ಸುಮಲತಾ ಅವರು ತಮ್ಮದೇ ಆದಂಥ ಮಾತುಗಳಲ್ಲಿ ಹೇಳಿದ್ದಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿ. ಮತ್ತೆ ನಾವು ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ನಾವು ತಾಯಿ ಅಂತಾನೆ ಯಾವತ್ತೂ ಸಂಬೋಧನೆ ಮಾಡುವಂಥದ್ದು. ಅದಕ್ಕೋಸ್ಕರನೇ ಅಮ್ಮ, ದೇವಿ, ಅಕ್ಕ ಈ ರೀತಿಯಾದಂಥ ಶಬ್ದ ಪ್ರಯೋಗವನ್ನು ಮಾಡ್ತೇವೆ ನಾವು. ಇಂಥ ಸಂದರ್ಭದಲ್ಲಿ ದುಃಖದಲ್ಲಿರುವಂಥ ಒಬ್ಬಳು ಹೆಣ್ಮಗಳು ತನ್ನ ಪತಿಯನ್ನು ಕಳ್ಕೊಂಡಿರುವಂಥ ಒಬ್ಬ ಹೆಣ್ಮಗಳ ಬಗ್ಗೆ ಇಷ್ಟು ಅವಹೇಳನಕಾರಿಯಾಗಿ ಕೀಳಾಗಿ ಮಾತನಾಡುವಂಥದ್ದು, ಇದು ಖಂಡಿತ ಇದು ರೇವಣ್ಣವ್ರಿಗೆ, ಅವರ ಘನತೆಗೆ ತಕ್ಕದಾದಂಥ ಮಾತು ಅಂತ ನನಗನ್ನಿಸ್ತಾ ಇಲ್ಲ. ರೇವಣ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಒಬ್ಬ ಮಾಜಿ ಪ್ರಧಾನಮಂತ್ರಿಯ ಮಗ, ಮಾಜಿ ಮುಖ್ಯಮಂತ್ರಿಯ ಮಗ, ಮಾಜಿ ಮಂತ್ರಿಯ ಮಗ, ಸ್ವತಃ ಶಾಸಕರು ಹಲವಾರು ವರ್ಷಗಳಿಂದ ಮಂತ್ರಿಗಳಾಗಿರುವಂಥವರು, ಈಗ ಒಬ್ಬ ಹಾಲಿ ಮುಖ್ಯಮಂತ್ರಿಯ ಹಿರಿಯ ಅಣ್ಣ, ಸೂಪರ್ CM ಅಂತ ಹೇಳೋಸ್ಕೊಳ್ಳುವಂಥ ವ್ಯಕ್ತಿ. ಇಂಥವ್ರ ಬಾಯಿನಲ್ಲಿ ಇಂಥ ಕೀಳು ಸಂಸ್ಕೃತಿಯ ಮಾತುಗಳು ಬಂದಿರುವಂಥದ್ದು ನನಗಂತೂ ಖಂಡನೀಯ ಅಂತ ಅನಿಸುತ್ತೆ. ಆ ಕಾರಣಕ್ಕೋಸ್ಕರವಾಗಿ ನಾನು ಬೇರೆ ಯಾರನ್ನೂ ಕೇಳೋದಿಲ್ಲ. ಈ ಮಗನ ಬಾಯಿನಲ್ಲಿ ಬಂದಿರುವಂಥ ಇಂಥ ಮಾತುಗಳು, ಅದನ್ನ ಸ್ವತಃ ದೇವೇಗೌಡರು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಇದಕ್ಕೆ ಬಹಳ ಒಳ್ಳೆಯ ಮಾತನ್ನ ಸುಮಲತಾ ಅವರು ಮಾತನಾಡಿದ್ದನ್ನ ನೀವೀಗ ತೋರಿಸಿದ್ರಿ. ನೀವು ಸುಮಲತಾ ಅವರು ಮಾತನಾಡ್ಬೇಕಾದ್ರೆ ಹೇಳಿದ್ರು, ನನಗೆ ಮತ್ತೆ ನನ್ನ ದಿವಂಗತರಾದಂಥ ಪತಿ ಅಂಬರೀಷ್ ಅವರಿಗೆ ದೇವೇಗೌಡರು ಪಿತೃ ಸಮಾನರು, ಅವ್ರನ್ನ ತಂದೆಯ ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ ಅಂತ ಹೇಳಿ. ಅಂದ್ರೆ ಆ ಇಡೀ ಕುಟುಂಬದ ಬಗ್ಗೆ ಅದು ನಮ್ಮ ಕುಟುಂಬ ಅಂತನ್ನೋ ಭಾವನೆಯಲ್ಲಿ ಈಗಲೂ ಆ ತಾಯಿ ಮಾತಾಡ್ತಾ ಇದ್ದಾರೆ. ಹಾಗಿರ್ಬೇಕಾದಾಗ ಅವರ ಬಗ್ಗೆ ರೇವಣ್ಣವರು ಈ ರೀತಿ ಮಾತನಾಡ್ತಾ ಇರೋದು ನೋಡ್ಕೊಂಡ್ರೆ ವಾಟ್ ಎ ಕಾಂಟ್ರಾಸ್ಟ್ ಅಂತ ಅನ್ಸುತ್ತೆ. ನಾನು ಅತ್ಯಂತ ಸುಸಂಸ್ಕೃತವಾಗಿ ಸುಮಲತಾ ಅವರು ನಡ್ಕೋತಾ ಇದ್ದಾರೆ.
ಸಂಸ್ಕೃತಿ ಹೀನವಾಗಿ, ಸಂಸ್ಕಾರ ಹೀನವಾಗಿ, ನಾಗರಿಕತೆ ಇಲ್ಲದೆ ಇರೋ ರೀತಿಯಲ್ಲಿ ರೇವಣ್ಣವರು ನಡ್ಕೋತಾ ಇದ್ದಾರೆ. ಬಹುಶಃ ನನಗನ್ಸುತ್ತೆ ರೇವಣ್ಣವರ ಮಾತು ಕರ್ನಾಟಕದ ರಾಜಕಾರಣಕ್ಕೆ ಒಂದು ಕಳಂಕ. ಇದು ಇಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ನಾವು ತುಂಬಾ ಜನ ಹೆಣ್ಣು ಮಕ್ಕಳನ್ನ ನಮ್ಮ ಜೀವನದಲ್ಲಿ ನಾವು ಜ್ಞಾಪಿಸ್ಕೋತೇವೆ. ರಾಣಿ ಅಬ್ಬಕ್ಕ ಇರ್ಬೋದು, ಕೆಳದಿ ಚೆನ್ನಮ್ಮ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರಬಹುದು, ಅಥವಾ ದುರ್ಗದ ಓಬವ್ವ ಇರಬಹುದು. ಈ ತರ ಅನೇಕರನ್ನ ನಾವು ಜ್ಞಾಪಿಸ್ಕೊಳ್ಳುವಂತ ಈ ನಾಡಿನಲ್ಲಿ ಒಬ್ಬಳು ಕಲಾವಿದೆ ಮತ್ತೆ ಒಬ್ಬ ಕಲಾವಿದನ ಪತ್ನಿ ಇಂಥ ಸುಮಲತಾ ಅವ್ರ ಬಗ್ಗೆ ಈ ರೀತಿ ರೇವಣ್ಣವರು ಮಾತಾಡಿರುವಂಥದ್ದು, ಮತ್ತೆ ಆ ಇಡೀ ಪ್ರೊಫೆಷನ್ ಬಗ್ಗೆನೆ ಬಣ್ಣ ಹಚ್ಚೋರು ಅಂತ ಹೇಳಿ ಮಾತಾಡುವಂಥವ್ರು, ನಾಟಕ ಆಡೋರು ಅಂತ ಹೇಳಿ ಮಾತನಾಡುವಂಥದ್ದು, ನನಗನ್ಸುತ್ತೆ ಇದು ಸರಿಯಾದಂತ ಸಂಸ್ಕೃತಿ ಅಲ್ಲ ಅಂತ ನಾನು ಅನ್ಕೋತೀನಿ. ಅಂದ್ರೆ ಈಗ ಅವ್ರು ಹೇಳಿದ್ರು, ಅಂದ್ರೆ ಸಿನಿಮಾದವರ ಡ್ರಾಮಾಗಳನ್ನ ತುಂಬಾ ನಾನು ನೋಡಿದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಈಗ ಜೆಡಿಎಸ್ ನಲ್ಲೂ ಈ ಇಂತಹ ಒಂದು ಘಟನೆಗಳಾದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರಾಜಕೀಯ ಆಗಿದೆ ಅಂತ ಹೇಳಿ. ಅಲ್ಲ, ನಾನು ಒಂದು ಹೇಳ್ತಾ ಇರೋದು, ರಾಜಕೀಯ ಆಗೋದಕ್ಕಿಂತ ಇದನ್ನ ಇವರು ಪ್ರಾರಂಭದಿಂದಲೇ ಶುರು ಮಾಡಿಬಿಟ್ಟಿದ್ದಾರೆ ಜೆಡಿಎಸ್ನವರು ರಾಜಕಾರಣವನ್ನ. ಮೊಟ್ಟ ಮೊದಲ ಬಾರಿಗೆ KT ಶ್ರೀಕಂಠೇಗೌಡ ಹೇಳಿದ್ರು, ಸುಮಲತಾ ಅವ್ರ ಬಗ್ಗೆ ಮಾತಾಡ್ತಾ, ಆಕೆ ಮಂಡ್ಯದವಳೇ ಅಲ್ಲ, ಆಕೆ ಗೌಡ್ತಿನೇ ಅಲ್ಲ, ಆಕೆ ಒಕ್ಕಲಿಗರವಳೇ ಅಲ್ಲ. ಎಲ್ಲಿ ಮಾತ್ರಿ ಅಲ್ಲ, ಅವರು ಮುಂಚೆ ಅವ್ರು ಬರೋದಕ್ಕಿಂತ ಮುಂಚೆ ಅಂಬರೀಶ್ ಅವರ ಬಗ್ಗೆ ಅನೇಕ ಮಾತುಗಳನ್ನು ಕೇಳಿದ್ರು. ಅವರೇ ಹೇಳಿರುವಂತಹದ್ದು, ಅಂದ್ರೆ ಅವರ ಫ್ಯಾಮಿಲಿ ಅವರೇ ಹೇಳಿರುವಂತದ್ದು ಒಳ್ಳೆಯ ರೀತಿಯಲ್ಲಿ ಮಾತನಾಡಿರೋದನ್ನ ನಾವು ಗಮನಿಸ್ತೀವಿ. ಆದ್ರೆ ಯಾವಾಗ ಇವರು ರಾಜಕಾರಣಕ್ಕೆ ಬರ್ತಾರೆ ಅಂತ ಅನ್ಸ್ತು, ಅವತ್ತಿನಿಂದ ಪ್ಲೇಟೇ ಚೇಂಜ್ ಆಗಿದೆ ಇಲ್ಲಿ ಅಂತ ಹೇಳಿ. ಅಲ್ಲಲ್ಲ, ಸಮಸ್ಯೆ ಬಂದಿದ್ದೆಲ್ಲಿ ಅಂತಂದ್ರೆ ಅಂಬರೀಶ್ ಅವ್ರ ಬಗ್ಗೆ ಮಂಡ್ಯದ ಗಂಡು ಅಂತ ಹೇಳ್ತಾರೆ. ಅಂಬರೀಶ್ ಅವ್ರ ಬಗ್ಗೆ ಅಷ್ಟೆಲ್ಲ ಒಳ್ಳೆ ಮಾತಾಡ್ತಾರೆ. ಅಂಬರೀಷನ ಧರ್ಮ ಪತ್ನಿಯಾಗಿ, ಸಹಧರ್ಮಿಣಿಯಾಗಿ 27-28 ವರ್ಷ ಜೀವನ ಮಾಡಿದಂಥವ್ರು, ಅಂಬರೀಷರ ಮಗನಿಗೆ ಜನ್ಮ ಕೊಟ್ಟು ಅವನನ್ನು ದೊಡ್ಡ ಹೀರೋ ಆಗಿ ಮಾಡಿ ಕನ್ನಡದ ಒಂದು ಚಲನಚಿತ್ರ ಪ್ರಪಂಚಕ್ಕೆ ನೀಡಿರುವಂಥದ್ದು, ಸ್ವತಃ ತಾನು ನಾಯಕಿ ನಟಿಯಾಗಿ ಕನ್ನಡದ ಚಿತ್ರೋದ್ಯಮಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಿರುವಂಥ ಒಬ್ಬಳು ಕಲಾವಿದೆಯ ಬಗ್ಗೆ ರೇವಣ್ಣವರು ಈ ರೀತಿ ಮಾತಾಡ್ತಾರೆ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ರೇವಣ್ಣವರ ಪರವಾಗಿ ಕ್ಷಮೆ ಕೇಳಬೇಕು. ಯಾಕೆಂದ್ರೆ ರೇವಣ್ಣ ಅಂತೂ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ರೇವಣ್ಣವ್ರ ಹತ್ರ ಕ್ಷಮೆ ಕೇಳಿ, ರೇವಣ್ಣವ್ರ ಹತ್ರ ವಿಷಾದ ವ್ಯಕ್ತಪಡಿಸಿ ಅಂತ ಕೇಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಘೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ. ಆ ರೇವಣ್ಣವರು, ಅವರ ಮಾತು, ಅವರ ಇರುಸರಿಕೆಯೋ, ಅವರ ಸಂಸ್ಕಾರಗಳು, ಅವರ ಸಂಸ್ಕೃತಿಗಳು, ಅವರ ನಡವಳಿಕೆಯೋ, ಅವರ ಮಾತು ಎಲ್ಲವೂ ಸಹ ನಾವು ಕಂಡಿರುವಂಥದ್ದೇನೆ. ಹೀಗಿರ್ಬೇಕಾದ್ರೆ ನಾನು ಈ ಸಮಯದಲ್ಲಿ ಒತ್ತಾಯ ಮಾಡ್ತೇನೆ, ಇಡೀ ನಾರಿ ಕುಲಕ್ಕೆ ರೇವಣ್ಣವರು ಮಾಡಿರುವಂಥ ಅಪಮಾನ, ಇವತ್ತು ಇಡೀ ಸ್ತ್ರೀ ಕುಲಕ್ಕೆ ಮಾಡಿರುವಂಥ ಅಪಮಾನ, ಕನ್ನಡದ ಸಂಸ್ಕೃತಿಗೆ ಮಾಡಿರುವಂತಹ ಅಪಮಾನ, ತಾಯಂದರಿಗೆ ಮಾಡಿರುವಂತಹ ಅಪಮಾನ. ಇದು ಇದನ್ನು ಯಾವ ಕಾರಣಕ್ಕೂ ಕನ್ನಡದ ಜನತೆ ಕ್ಷಮಿಸೋದಿಲ್ಲ ಅಂತ ನಾನು ಅನ್ಸುತ್ತೆ. ಥ್ಯಾಂಕ್ ಯು ಗೋಮನ್ಸೂದನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.